ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಾಗರ ತಾಲೂಕು ಮಟ್ಟದ ಪ್ರಾಥಮಿಕ ಶಾಲಾ ಕ್ರೀಡಾಕೂಟ. ಶೆಡ್ತಿಕೆರೆ ಶಾಲೆಗೆ ಸಮಗ್ರ ಪ್ರಶಸ್ತಿ. ದೀಕ್ಷಿಲ್ ಕುಮಾರ್ ಬಾಲಕರ ಚಾಂಪಿಯನ್. ಬಾಲಕಿಯರ ವಿಭಾಗದಲ್ಲಿ ಎಡಜಿಗಳಿ ಮನೆ ಶಾಲೆಯ ಪಂಚಮಿ ವೀರಾಗ್ರಣಿ. ಹೊಸನಗರ ಮಾರುತಿಪುರದಲ್ಲಿ ಪ್ರೌಢಶಾಲಾ ವಲಯ ಕ್ರೀಡಾಕೂಟ. ಮಾರುತಿಪುರ ಶಾಲೆಗೆ ವೈಯಕ್ತಿಕ ಚಾಂಪಿಯನ್. ಸಾಗರ ತಾಲೂಕಿನ ಪ್ರಾಥಮಿಕ ಶಾಲಾ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಶೆಡ್ತಿಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಮಗ್ರ ಪ್ರಶಸ್ತಿ ಪಡೆದುಕೊಂಡಿದೆ. ಬಾಲಕರ ವಿಭಾಗದಲ್ಲಿ 100 ಮತ್ತು 200 ಮೀಟರ್ ಓಟದಲ್ಲಿ ಪ್ರಥಮ, ಉದ್ದ ಜಿಗಿತದಲ್ಲಿ ಪ್ರಥಮ, ಗುಂಡು ಎಸೆತ ದ್ವಿತೀಯ, 400 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನ ಪಡೆದರೆ, ಬಾಲಕಿಯರ ವಿಭಾಗದಲ್ಲಿ ಉದ್ದ ಜಿಗಿತ, 600 ಮೀಟರ್ ಓಟ, 100 ಮೀಟರ್ ಓಟದಲ್ಲಿ ಬಹುಮಾನ ಪಡೆದಿದೆ. ಈ ಶಾಲೆಯ ದೀಕ್ಷಿಲ್ ಕುಮಾರ್ ಬಾಲಕರ ವಿಭಾಗದ ವೀರಾಗ್ರಣಿ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಇನ್ನು ಎಡಜಿಗಳಿ ಮನೆ ಶಾಲೆಯ ಪಂಚಮಿ ಬಾಲಕಿಯರ ವಿಭಾಗದ ವೀರಾಗ್ರಣಿ ಪ್ರಶಸ್ತಿ ಪಡೆದ ಬಾಲಕಿ. ಎಡಜಿಗಳಿ ಮನೆ ಶಾಲೆಯ ಬಾಲಕಿಯರು ರಿಲೇಯಲ್ಲಿ 400 ಮೀಟರ್ ಓಟದಲ್ಲಿ ಉದ್ದ ಜಿಗಿತ, ಎತ್ತರ ಜಿಗಿತದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದರೆ, ವಾಲಿಬಾಲ್ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ಬಾಲಕರು 600 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನ ಪಡೆದಿದ್ದಾರೆ. ಉನ್ನತೀಕರಿಸಿದ ಹೊನ್ನೇಸರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಾಲಕರು ವಾಲಿಬಾಲ್ ಮತ್ತು ಥ್ರೋಬಾಲ್ನಲ್ಲಿ ಪ್ರಥಮ ಸ್ಥಾನ ಪಡೆದರೆ, ಬೆಳಾಲ್ಮಕ್ಕಿ ಶಾಲೆಯ ಬಾಲಕರು ಕಬಡ್ಡಿಯಲ್ಲಿ ಪ್ರಥಮ, ಖೋಖೋದಲ್ಲಿ ಕಾರ್ಗಲ್ ಕೆಪಿಸಿ ಪ್ರಥಮ, ರಿಲೇಯಲ್ಲಿ ಅನಂತಪುರ ಕೆಪಿಎಸ್ ಪ್ರಥಮ ಬಹುಮಾನ ಪಡೆದ ಶಾಲೆಗಳು. ಇನ್ನು ಉಳ್ಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಾಲಕಿಯರು ವಾಲಿಬಾಲ್ನಲ್ಲಿ ಪ್ರಥಮ ಬಹುಮಾನ, ಕೊರ್ಲಿಕೊಪ್ಪ ಶಾಲೆಯ ಮಕ್ಕಳು ಖೋಖೋದಲ್ಲಿ ಸೆಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ, ಥ್ರೋಬಾಲ್ನಲ್ಲಿ ಪ್ರಥಮ ಸ್ಥಾನ ಪಡೆದ ಶಾಲೆಗಳು. ಇದಕ್ಕೂ ಮುನ್ನ ಶುಕ್ರವಾರ ಕ್ರೀಡಾಕೂಟ ಉದ್ಘಾಟಿಸಿದ ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರು ಕ್ರೀಡಾಕೂಟದಲ್ಲಿ ಮಕ್ಕಳ ಪಾಲ್ಗೊಳ್ಳುವಿಕೆಯ ಅಗತ್ಯತೆ ಕುರಿತು ಸಲಹೆ ನೀಡಿರುವುದಲ್ಲದೆ, ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಆಗದ ರೀತಿಯಲ್ಲಿ ಪೂರಕ ಆಹಾರ ನೀಡುವ ಕಾರ್ಯವನ್ನು ಶಾಲೆಯಲ್ಲಿ ಮಾಡಲಾಗುತ್ತಿದೆ. ಇದರ ಪ್ರಯೋಜನವನ್ನು ಪಡೆದು ಆರೋಗ್ಯವಂತರಾಗಿ ಮಕ್ಕಳು ಬೆಳೆಯಬೇಕು ಎಂದು ಸಲಹೆ ನೀಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಇ ಪರಶುರಾಮಪ್ಪ, ರಾಜ್ಯ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಜಿ ಪರಮೇಶ್ವರಪ್ಪ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲತೇಶಪ್ಪ, ಡಾಕ್ಟರ್ ಅನ್ನಪೂರ್ಣ ಮತ್ತಿತರರು ಈ ಸಂದರ್ಭ ಮಾತನಾಡಿದ್ದರು. ಸದಾ ನಿರಂತರವಾಗಿರ್ಬೇಕು. ಏನಂತ ಹೇಳಿದ್ರೆ, ಮಕ್ಕಳು ಓದ್ತಾ ಇರ್ತೀವಿ. ಓದೋದ್ರ ಜೊತೆಗೆ ಸ್ವಲ್ಪ ಇವತ್ತು ಆಟದಲ್ಲಿ ಸ್ವಲ್ಪ ಆಸಕ್ತಿ ವಹಿಸ್ಬೇಕು. ಮಕ್ಕಳಿಗೆ ಪೂರಕವಾಗಿ ಎಲ್ಲ ಇವತ್ತು ವ್ಯವಸ್ಥೆಯನ್ನ ಸಹ ಇವತ್ತು ಸರ್ಕಾರ ಮಾಡ್ತಾ ಇದೆ. ಶಾಲೆ ಮಕ್ಕಳಿಗೆ ಶೂ ಇಂದ ಬಟ್ಟೆಯಿಂದ ಹಿಡಿದು, ಪುಸ್ತಕದಿಂದ ಹಿಡಿದು, ಬಿಸಿ ಊಟದಿಂದ ಹಿಡಿದು, ಈಗ ಮೊಟ್ಟೆಯಿಂದ ಹಿಡಿದು, ಚುಕ್ಕೆಯಿಂದ ಹಿಡಿದು ಇವೆಲ್ಲವನ್ನು ಇವತ್ತು ರಾಜ್ಯ ಸರ್ಕಾರ, ಅದ್ರ ಜೊತೆಗೆ ರಾಗಿ ಮಾಲ್ಟು ಅದನ್ನು ಸಹ ಕೊಟ್ಟಿದ್ದಾರೆ. ಪೌಷ್ಟಿಕ ಆಹಾರದ ಕೊರತೆ ಆಗಬಾರ್ದು, ಮಕ್ಕಳು ಚೆನ್ನಾಗಿರ್ಬೇಕು, ಓದ್ಬೇಕು, ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಬಹುದು ಅನ್ನೋ ದೃಷ್ಟಿಯಿಂದ ಎಲ್ಲ ರೀತಿಯಾಗಿ 3-4 ದಿನಗಳಿಂದ ವ್ಯವಸ್ಥೆಯನ್ನ ಮಾಡಿಕೊಂಡು ಇವತ್ತು ಕ್ರೀಡಾಕೂಟವನ್ನ ಸುವ್ಯವಸ್ಥಿತವಾಗಿ ನಡೆಸಿಕೊಟ್ಟಿರ್ತಕ್ಕಂತಹ ನಮ್ಮ ದೈಹಿಕ ಶಿಕ್ಷಕರಿಗೆ ಮೊದಲನೇಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮಕ್ಕಳೇ, ನೀವು ಈ ಕ್ರೀಡಾಕೂಟದಲ್ಲಿ ಬಹಳ ಖುಷಿಯಿಂದ ಭಾಗವಹಿಸಿ, ಇದು ಮತ್ತೆ ಈ ಸುವರ್ಣ ಕ್ಷಣ ಮತ್ತೆ ನಿಮ್ಗೆ ಎಂದಿಗೂ ಬರೋದಿಲ್ಲ. ಇದು ಮುಂದೆ ದೊಡ್ಡವರಾದ್ಮೇಲೆ ಇದು ಕನಸಿನ ಮಾತಾಗಿರ್ತದೆ ಅಂತ ಹೇಳ್ತಾ, ಇವತ್ತು ನೀವು ಗೆದ್ದು ಬಿಟ್ಟು ಜಿಲ್ಲೆ, ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಕೀರ್ತಿಯ ಪತಾಕಿಯನ್ನು ಹಾರಿಸುವುದರ ಹೊಸನಗರ ತಾಲೂಕು ಮಾರುತಿಪುರದಲ್ಲಿ 2 ದಿನಗಳ ಪ್ರೌಢಶಾಲಾ ಕಸಬಾ ವಲಯ ಮಟ್ಟದ ಕ್ರೀಡಾಕೂಟ ನಡೆಯಿತು. ಶಾಲಾ ಸಮಿತಿ ಅಧ್ಯಕ್ಷ ಎಚ್ ಮಂಜಪ್ಪ ಆಲ್ಗೇರಿಮಂಡ್ರಿ ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ಪಂಚಾಯಿತಿ ಅಧ್ಯಕ್ಷೆ ದೀಪಿಕಾ ಕೃಷ್ಣ, ಉಪಾಧ್ಯಕ್ಷ ಅವಿನಾಶ್, ಸದಸ್ಯರಾದ ಎಚ್ ವಿ ಚಿದಂಬರ್, ಶಂಕರ್ ಶೆಟ್ಟಿ, ಇಂದ್ರೇಶ್, ಚಂದ್ರಪ್ಪ, ಸುಮಾ, ಸುಶೀಲಮ್ಮ, ಭಾನುಮತಿ, ಗಂಗಾ, ಗಣೇಶ್, ಕಲಾವತಿ, ಬಿಇಒ ಕೃಷ್ಣಮೂರ್ತಿ ಹಾಗೂ ಊರಿನ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು. ಕ್ರೀಡಾಕೂಟದ ವೈಯಕ್ತಿಕ ವಿಭಾಗದಲ್ಲಿ ಮಾರುತಿಪುರ ಪ್ರೌಢಶಾಲೆ ಚಾಂಪಿಯನ್ ಪ್ರಶಸ್ತಿ ಪಡೆಯಿತು. ನಮಸ್ಕಾರ.